ಟ್ರಂಪ್ ರೇಗಾಡಿದ್ದರ ಹಿಂದಿನ ಅಸಲಿ ಕಾರಣ ಏನು? ಟ್ರಂಪ್ ಮತ್ತು ಎಪ್ಸ್ಟೀನ್ನ ಸ್ನೇಹದ ಆರಂಭ ಹೇಗಿತ್ತು? ಎಪ್ಸ್ಟೀನ್ ಫೈಲ್ಸ್ನಿಂದ ಹೊಸ ಪುಟಗಳು ತೆರೆದುಕೊಳ್ಳುವ ಎಲ್ಲಾ ಲಕ್ಷಣಗಳು ಕಾಣಿಸ್ತಾ ಇದೆ. ನಮಸ್ಕಾರ, ಈ ದಿನಕ್ಕೆ ಸ್ವಾಗತ. ನಾನು ಜಿಎಂ ಪವಿತ್ರ. ಅಮೆರಿಕದ ರಾಜಕೀಯ ವಲಯ ಮತ್ತೊಮ್ಮೆ ತೀವ್ರ ಚರ್ಚೆಗೆ ಕಾರಣ ಆಗಿದೆ. ಡೊನಾಲ್ಡ್ ಟ್ರಂಪ್ ಮೇಲೆ ನಡೆದಂತಹ ಗುಂಡಿನ ದಾಳಿ ಯತ್ನದ ಹಿನ್ನೆಲೆಯಲ್ಲೇ ಅವರ ಹೇಳಿಕೆಗಳು, ಆರೋಪಗಳು ಮತ್ತು ಹಳೆಯ ವಿವಾದಗಳು ಮತ್ತೆ ಚರ್ಚೆಗೆ ಬಂದಿದೆ. ಈ ಘಟನೆಯ ಒಳಹೊಕ್ಕರೆ ಅದು ಅಮೆರಿಕದ ರಾಜಕೀಯ, ಮಾಧ್ಯಮ ಮತ್ತು ನ್ಯಾಯ ವ್ಯವಸ್ಥೆಯ ಸಂಕೀರ್ಣತೆಯನ್ನು ತೋರಿಸುತ್ತೆ. ಭಾನುವಾರ ನಡೆದಂಥ ಒಂದು ಭೋಜನ ಕೂಟದ ಗುಂಡಿನ ದಾಳಿಯ ಆರೋಪಿ ಅಂತ ಗುರುತಿಸಲ್ಪಟ್ಟಿರುವ ಕೋಲ್ ಥಾಮಸ್ ಅಲೆನ್ ಎಂಬಾತ ತಾನು ಬರೆದಿದ್ದ ಎನ್ನಲಾದ ಒಂದು ಪತ್ರದಲ್ಲಿ ಗಂಭೀರ ಆರೋಪಗಳನ್ನು ಉಲ್ಲೇಖಿಸಿದ್ದಾನೆ. ಸ್ವಾತಂತ್ರ್ಯ ಹೋರಾಟ ಒಂದು ಕಥೆಯಲ್ಲ, ಮರೆಮಾಚಿದ ಹೋರಾಟಗಳ ಅನಾವರಣ. ಭಾರತದ ಸ್ವಾತಂತ್ರ್ಯ, ಕರ್ನಾಟಕದ ಏಕೀಕರಣ ಒಂದೇ ಹೋರಾಟದ ಎರಡು ಮುಖಗಳು. ಜೈ ಹಿಂದ್, ಜಯ ಕರ್ನಾಟಕ ವಿಶೇಷಾಂಕ ಈಗಲೇ ಓದಿ ಹಂಚಿಕೊಳ್ಳಿ. ಆ ಪತ್ರದಲ್ಲಿ ಈತ ಉಲ್ಲೇಖಿಸಿರೋದು, ಒಬ್ಬ ಅತ್ಯಾಚಾರಿ, ಶಿಶುಕಾಮಿ ಮತ್ತು ದ್ರೋಹಿ ಅಮೆರಿಕವನ್ನ ಆಳೋದು ನನಗೆ ಇಷ್ಟ ಇಲ್ಲ ಅಂತ. ಸೊ ಈ ಘಟನೆ ಸಾರ್ವಜನಿಕ ವಲಯದಲ್ಲಿ ಮರೆತು ಹೋಗಿದ್ದಂಥ ಜೆಫ್ರಿ ಎಪ್ಸ್ಟೀನ್ ಫೈಲ್ಸ್ ಅನ್ನೋ ಒಂದು ಕರಾಳ ಅಧ್ಯಾಯವನ್ನ ಮತ್ತೆ ಮುನ್ನೆಲೆಗೆ ತಂದಿದೆ. ಈ ಪತ್ರದ ಬಗ್ಗೆ ಪತ್ರಕರ್ತರು ಪ್ರಶ್ನಿಸಿದಾಗ ಟ್ರಂಪ್ ಸಿಟ್ಟಲ್ಲೇ ಪ್ರತಿಕ್ರಿಯಿಸಿದ್ದಾರೆ. ನಾನು ಅತ್ಯಾಚಾರಿ ಅಲ್ಲ, ನಾನು ಶಿಶುಕಾಮಿಯೂ ಅಲ್ಲ ಅಂತ ತಮ್ಮನ್ನ ತಾವು ಸಮರ್ಥನೆ ಮಾಡಿಕೊಂಡಿದ್ದಾರೆ. He also wrote this: I am no longer willing to permit a pedophile, rapist and traitor to coat my hands with his crimes. What's your reaction to that? Well, I was waiting for you to read that because I knew you would, because you're horrible people. Horrible people. Yeah, he did write that. I'm not a rapist. I didn't rape anybody. Do you think he was referring to you? Excuse me. I'm not a pedophile. You read that crap from some sick person. I got associated with all stuff that has nothing to do with me. I was totally exonerated. ಮಾಧ್ಯಮಗಳ ಮೇಲೆ ಅಸಮಾಧಾನ ವ್ಯಕ್ತಪಡಿಸಿದ ಟ್ರಂಪ್, ನೀವೆಲ್ಲ ಭಯಾನಕ ಜನ ಅಂತ ಹೇಳೋ ಮೂಲಕ ತಮ್ಮ ಕೋಪವನ್ನ ಹೊರಹಾಕಿದ್ರು. ಹೌದು, ಆತ ಆ ರೀತಿಯಲ್ಲಿ ಬರ್ದಿದ್ದಾನೆ, ಆದ್ರೆ ನಾನು ಅತ್ಯಾಚಾರಿ ಅಲ್ಲ, ನಾನು ಯಾರನ್ನೂ ಅತ್ಯಾಚಾರ ಮಾಡಿಲ್ಲ ಅಂತ ಟ್ರಂಪ್ ಒತ್ತಿ ಹೇಳಿದ್ರು. ಅವನು ನಿಮ್ಮನ್ನೇ ಉಲ್ಲೇಖಿಸಿದ್ದಾನೆ ಅಂತ ನೀವು ಹೇಗೆ ಭಾವಿಸ್ತೀರಾ ಅಂತ ರಿಪೋರ್ಟರ್ ಕೇಳಿದ ಪ್ರಶ್ನೆಯನ್ನು ನಿರ್ಲಕ್ಷಿಸಿದ ಟ್ರಂಪ್, ನಾನು ಶಿಶುಕಾಮಿಯೂ ಅಲ್ಲ ಅಂತ ಮತ್ತೆ ಒತ್ತಿ ಹೇಳಿದ್ದಾರೆ. ಇಂದು ನಾವು ಚರ್ಚಿಸಬೇಕಾದಂಥ ಅತಿ ದೊಡ್ಡ ಪ್ರಶ್ನೆ ಅಂತಂದ್ರೆ, ಈ ಎಪ್ಸ್ಟೀನ್ ಫೈಲ್ಸ್ ಹೇಳುವಂಥ ಭಯಾನಕ ಕಥೆಗಳು ಏನು? ಹಾಗಾದ್ರೆ ಅದರಲ್ಲಿರುವಂಥ ಟ್ರಂಪ್ ಫೋಟೋಗಳೆಲ್ಲ ಸುಳ್ಳ ಅಂತ? ಯಾರು ಈ ಜೆಫ್ರಿ ಎಪ್ಸ್ಟೀನ್? ಎಪ್ಸ್ಟೀನ್ ಕೇವಲ ಒಬ್ಬ ಶ್ರೀಮಂತ ಉದ್ಯಮಿಯಾಗಿದ್ದವನಲ್ಲ. ಆತ ಅಮೆರಿಕದ ಅತ್ಯಂತ ಪ್ರಭಾವಿ ವ್ಯಕ್ತಿಗಳ ಕರಾಳ ರಹಸ್ಯಗಳ ಕೀಲಿ ಕೈಯಾಗಿದ್ದ. ಆತ ಅಮೆರಿಕ ಮಾತ್ರವಲ್ಲದೆ ದೇಶದ ಬೇರೆ ಬೇರೆ ಭಾಗಗಳ ಉನ್ನತ ವರ್ಗದ ವ್ಯಕ್ತಿಗಳ ದೌರ್ಬಲ್ಯಗಳನ್ನು ಬಳಸಿಕೊಂಡು ತನ್ನ ಸಾಮ್ರಾಜ್ಯವನ್ನು ಕಟ್ಟಿದ್ದ. ಆತನ ಬ್ಲ್ಯಾಕ್ ಬುಕ್ನಲ್ಲಿ ಜಗತ್ತಿನ ಪ್ರಭಾವಿ ರಾಜಕಾರಣಿಗಳು, ವಿಜ್ಞಾನಿಗಳು ಮತ್ತು ಉದ್ಯಮಿಗಳ ಹೆಸರುಗಳಿದ್ವು. ಹಣಕಾಸು ಹೂಡಿಕೆದಾರನಾಗಿ ವೃತ್ತಿಯನ್ನು ಆರಂಭಿಸಿದ ಎಪ್ಸ್ಟೀನ್ ಸ್ವಲ್ಪ ಕಾಲದಲ್ಲೇ ನ್ಯೂಯಾರ್ಕ್ನಿಂದ ಹಿಡಿದು ಪ್ಯಾರಿಸ್ವರೆಗೆ ತನ್ನ ಜಾಲವನ್ನು ಹರಡಿದ್ದ. ಆತನ ಬಳಿ ಸ್ವಂತ ದ್ವೀಪ ಇತ್ತು, ಖಾಸಗಿ ವಿಮಾನಗಳಿದ್ವು ಮತ್ತು ಪ್ರಪಂಚದ ಅತ್ಯಂತ ಶಕ್ತಿಶಾಲಿ ವ್ಯಕ್ತಿಗಳ ಸ್ನೇಹ ಇತ್ತು. ಆದರೆ ಈ ಐಷಾರಾಮಿ ಜೀವನದ ಹಿಂದೆ ಇದ್ದದ್ದು ಅಪ್ರಾಪ್ತ ಬಾಲಕಿಯರ ಲೈಂಗಿಕ ಕಳ್ಳಸಾಗಣೆ ಮತ್ತು ಶೋಷಣೆಯ ಒಂದು ಜಾಲ. 2019ರಲ್ಲಿ ಜೈಲಿನಲ್ಲಿ ಇದ್ದಾಗಲೇ ಈತ ನಿಗೂಢವಾಗಿ ಸಾವನ್ನಪ್ಪಿದ ನಂತರ ಆತನಿಗೆ ಸಂಬಂಧಿಸಿದಂಥ ಸಾವಿರಾರು ಪುಟಗಳ ದಾಖಲೆಗಳನ್ನ ಎಪ್ಸ್ಟೀನ್ ಫೈಲ್ಸ್ ಅಂತ ಕರೆಯಲಾಗ್ತಾ ಇದೆ. ಇದೇ ಎಪ್ಸ್ಟೀನ್ ಜೊತೆಗೆ ಟ್ರಂಪ್ ಹಳೆಯ ಪರಿಚಯ ಇತ್ತು ಅನ್ನೋದು ದಾಖಲೆಗಳಲ್ಲಿ ಕಂಡುಬಂದಿದೆ. ಆದರೆ ಟ್ರಂಪ್ ಸದಾ ಇದನ್ನ ಅಲ್ಲಗೆಳಿತಾ ಬಂದಿದ್ದಾರೆ. ನನಗೆ ಅವನೊಂದಿಗೆ ಸಂಬಂಧ ಇಲ್ಲ ಅಂತ ಇವರು ಹಲವಾರು ಬಾರಿ ಹೇಳ್ಕೊಂಡಿದ್ದಾರೆ. ಆದರೆ ಫ್ಲೋರಿಡಾದಲ್ಲಿರುವ ಟ್ರಂಪ್ ಅವರ ಐಷಾರಾಮಿ ಎಸ್ಟೇಟ್ ಮಾರ್ ಎ ಲಾಗೋ ಎಪ್ಸ್ಟೀನ್ ತನ್ನ ಲೈಂಗಿಕ ಕಳ್ಳಸಾಗಣೆಯ ಜಾಲಕ್ಕೆ ಬಾಲಕಿಯರನ್ನು ಹುಡುಕ್ತಾ ಇದ್ದಂಥ ಪ್ರಮುಖ ತಾಣವಾಗಿತ್ತು ಅಂತ ದಾಖಲೆಗಳೇ ಹೇಳುತ್ತೆ. ಸೊ ಟ್ರಂಪ್ ಮತ್ತು ಎಪ್ಸ್ಟೀನ್ ಸ್ನೇಹದ ಆರಂಭವಾಗಿದ್ದು ಯಾವಾಗ, ಹೇಗೆ? ಡೊನಾಲ್ಡ್ ಟ್ರಂಪ್ ಮತ್ತು ಜೆಫ್ರಿ ಎಪ್ಸ್ಟೀನ್ ನಡುವಿನ ನಂಟು ಸುಮಾರು 3 ದಶಕಗಳಷ್ಟು ಹಳೆಯದು. 1990ರ ದಶಕದ ಆರಂಭದಲ್ಲಿ ನ್ಯೂಯಾರ್ಕ್ ಮತ್ತು ಫ್ಲೋರಿಡಾದ ಉನ್ನತ ವರ್ಗದ ಪಾರ್ಟಿಗಳಲ್ಲಿ ಇವರಿಬ್ರು ಆಗಾಗ ಕಾಣಿಸ್ಕೊಳ್ತಾ ಇದ್ರು. 2002ರಲ್ಲಿ ನ್ಯೂಯಾರ್ಕ್ ಮ್ಯಾಗಝಿನ್ಗೆ ನೀಡಿದ ಸಂದರ್ಶನವೊಂದರಲ್ಲಿ ಟ್ರಂಪ್ ಸ್ವತಃ ಹೀಗೆ ಹೇಳಿದ್ರು, ನಾನು ಜೆಫ್ರಿಯನ್ನ 15 ವರ್ಷಗಳಿಂದ ಬಲ್ಲೆ. ಆತ ಒಬ್ಬ ಅದ್ಭುತ ವ್ಯಕ್ತಿ, ಆತನ ಜೊತೆಗೆ ಇರೋದು ತುಂಬಾ ಮಜಾ ನೀಡತ್ತೆ. ಆತನಿಗೆ ಸುಂದರ ಹೆಣ್ಮಕ್ಳು ಅಂತಂದ್ರೆ ಇಷ್ಟ, ನನ್ನಂತೇನೆ.
ಸೊ ಅವರಲ್ಲಿ ಹೆಚ್ಚಿನವರು ತುಸು ಚಿಕ್ಕ ವಯಸ್ಸಿನವರು ಅಂತ. ಸೊ ಈ ಒಂದು ಹೇಳಿಕೆ ಇಂದು ಟ್ರಂಪ್ ಅವರ ಬೆನ್ನಿಗೆ ಬಿದ್ದಿರುವಂತಹ ದೊಡ್ಡ ಭೂತವಾಗಿದೆ. ಇಲ್ಲಿ ಚಿಕ್ಕ ವಯಸ್ಸಿನವರು ಅನ್ನೋ ಪದ ಬಳಕೆ ಎಪ್ಸ್ಟೀನ್ನ ಶಿಶುಕಾಮದ ಪ್ರವೃತ್ತಿಯನ್ನ ಟ್ರಂಪ್ ಮೊದಲೇ ಬಲ್ಲವರಾಗಿದ್ರು ಅನ್ನೋ ಸಂಶಯಕ್ಕೆ ಇದು ಪುಷ್ಟಿ ಕೊಡುತ್ತೆ. ಹಾಗಾದ್ರೆ ಎಪ್ಸ್ಟೀನ್ ಫೈಲ್ಸ್ ಹೇಳೋ ಭಯಾನಕ ಸಂಗತಿಗಳು ಏನು? ಇನ್ನು ಎಪ್ಸ್ಟೀನ್ ಫೈಲ್ಸ್ನ ದಾಖಲೆಗಳ ಪ್ರಕಾರ ಎಪ್ಸ್ಟೀನ್ ತನ್ನ ಖಾಸಗಿ ದ್ವೀಪವಾದ ಲಿಟ್ಲ್ ಸೇಂಟ್ ಜೇಮ್ಸ್ಗೆ ಯಾರನ್ನೆಲ್ಲ ಕರೆದೊಯ್ತಾ ಇದ್ದ ಅನ್ನೋ ಪಟ್ಟಿಗಳಿದೆ. ಈ ದ್ವೀಪವನ್ನ ಸ್ಥಳೀಯರು ಪಾಪದ ದ್ವೀಪ, ಸಿನ್ ಐಸ್ಲ್ಯಾಂಡ್ ಅಥವಾ ಶಿಶುಕಾಮಿಗಳ ದ್ವೀಪ ಅಂತ ಕರಿತಾ ಇದ್ರು. ಸೊ ಎಪ್ಸ್ಟೀನ್ನ ಖಾಸಗಿ ವಿಮಾನಕ್ಕೆ ಲೋಲಿತ್ ಎಕ್ಸ್ಪ್ರೆಸ್ ಅನ್ನೋ ಹೆಸರಿತ್ತು. ಈ ವಿಮಾನದ ಲಾಗ್ ಬುಕ್ನಲ್ಲಿ ಪ್ರಯಾಣಿಕರ ಪಟ್ಟಿಯಲ್ಲಿ ಟ್ರಂಪ್ ಅವರ ಹೆಸರು ಹಲವು ಬಾರಿ ಕಂಡು ಬಂದಿದೆ. ಟ್ರಂಪ್ ಆತನ ವಿಮಾನದಲ್ಲಿ ಪ್ರಯಾಣ ಬೆಳೆಸಿದ್ದು ನಿಜವಾದ್ರೂ ಸಹ ಅವರ ದ್ವೀಪಕ್ಕೆ ಹೋಗಿದ್ರ ಅನ್ನೋ ಬಗ್ಗೆ ಸ್ಪಷ್ಟ ಸಾಕ್ಷ್ಯಗಳಿಲ್ಲ ಅಂತ ಟ್ರಂಪ್ ಬೆಂಬಲಿಗರು ವಾದಿಸ್ತಾರೆ. ಇನ್ನು ಎಪ್ಸ್ಟೀನ್ ಜಾಲದಿಂದ ಬದುಕುಳಿದಂತ ಕೆಲವು ಮಹಿಳೆಯರು ತಮ್ಮ ಹೇಳಿಕೆಗಳಲ್ಲಿ ಟ್ರಂಪ್ ಅವರ ಹೆಸರನ್ನ ಪ್ರಸ್ತಾಪಿಸಿದ್ದಾರೆ. ವರ್ಜಿನಿಯಾ ಗೆಯುಫ್ರೆ ಅನ್ನೋ ಮುಖ್ಯ ಸಾಕ್ಷಿ ಎಪ್ಸ್ಟೀನ್ ತನ್ನನ್ನ ಅನೇಕ ಬಾರಿ ವ್ಯಕ್ತಿಗಳ ಬಳಿ ಕಳಿಸ್ತಾ ಇದ್ದ ಅಂತ ಹೇಳ್ಕೊಂಡಿದ್ದಾಳೆ. ಎಪ್ಸ್ಟೀನ್ ತನ್ನ ಮಸಾಜ್ ಪಾರ್ಲರ್ಗಳಿಗೆ ಬೇಕಾದಂತಹ ಬಾಲಕಿಯರನ್ನ ಟ್ರಂಪ್ ಅವರ ಎಸ್ಟೇಟ್ನಲ್ಲಿ ಕೆಲಸ ಮಾಡ್ತಿದ್ದವರ ಮೂಲಕನೇ ಸಂಪರ್ಕಿಸ್ತಾ ಇದ್ದ ಅನ್ನೋ ಮಾಹಿತಿಯೂ ಇದೆ. ಇನ್ನು ಬಾಲಕಿಯರನ್ನ ಮಸಾಜ್ ನೀಡೋಕೆ ಕರೆಸ್ಕೊಂಡು ಅವರನ್ನ ಲೈಂಗಿಕವಾಗಿ ಬಳಸ್ಕೊಳ್ಳಲಾಗ್ತಾ ಇತ್ತು ಅಂತ ಫೈಲ್ಸ್ಗಳು ವಿವರಿಸುತ್ತೆ. 1990ರ ದಶಕದ ಪಾರ್ಟಿಗಳಲ್ಲಿ ಟ್ರಂಪ್ ಹಾಗೂ ಎಪ್ಸ್ಟೀನ್ ಅತಿ ಆಪ್ತವಾಗಿ ಇರ್ತಾ ಇದ್ರು. ಟ್ರಂಪ್ ಒಮ್ಮೆ ಎಪ್ಸ್ಟೀನ್ ಅನ್ನ ಲೈಫ್ ಆಫ್ ದಿ ಪಾರ್ಟಿ ಅಂತ ಕೂಡ ಕರೆದಿದ್ರು. ಇನ್ನು ಇಂಟರ್ನೆಟ್ನಲ್ಲಿ ಟ್ರಂಪ್ ಮತ್ತು ಎಪ್ಸ್ಟೀನ್ ಒಟ್ಟಿಗಿರುವಂತಹ 10 ಫೋಟೋಗಳು ಲಭ್ಯ ಇದೆ. ಇವುಗಳಲ್ಲಿ ಕೆಲವು ಎಡಿಟ್ ಮಾಡಲಾದ ಫೋಟೋಗಳು ಇರಬಹುದೇನೋ, ಆದರೆ ಅನೇಕ ಫೋಟೋಗಳಂತೂ ಅಪ್ಪಟ ಸತ್ಯ. 1992ರಲ್ಲಿ ಟ್ರಂಪ್ ಅವರ ಮಾರ್ ಎ ಲಾಗೋ ಎಸ್ಟೇಟ್ನಲ್ಲಿ ನಡೆದಂತಹ ಪಾರ್ಟಿಯ ವಿಡಿಯೋ ತುಣುಕುಗಳು ಲಭ್ಯವಿದೆ. ಸೊ ಅಲ್ಲಿ ಇಬ್ರು ನಗಾಡ್ತಾ ಹೆಣ್ಮಕ್ಳ ಬಗ್ಗೆ ಮಾತಾಡ್ತಾ ಇರೋದು ಸ್ಪಷ್ಟವಾಗಿ ಕಾಣಿಸುತ್ತೆ. ಇನ್ನು ಇತ್ತೀಚೆಗೆ CBS ವಾಹಿನಿಗೆ ನೀಡಿದಂಥ ಸಂದರ್ಶನದಲ್ಲಿ ಟ್ರಂಪ್ ಅವರು ಎಪ್ಸ್ಟೀನ್ ಬಗ್ಗೆ ಮಾತಾಡ್ತಾ ನಾನು ಆತನ ಜೊತೆಗೆ ಜಗಳವಾಡಿದ್ದೆ, ಹಾಗಾಗಿ ಸಂಬಂಧವನ್ನು ಕಳೆದುಕೊಂಡಿದ್ದೆ ಅಂತ ಅಂದಿದ್ರು. ಆದರೆ ಈ ಜಗಳ ನಡೆದಿದ್ದು ಎಪ್ಸ್ಟೀನ್ನ ಅಪರಾಧಗಳ ಕಾರಣಕ್ಕಲ್ಲ, ಬದಲಿಗೆ ಫ್ಲೋರಿಡಾದಲ್ಲಿ ಒಂದು ಆಸ್ತಿ ಖರೀದಿ ವಿಚಾರದಲ್ಲಿ ಇಬ್ಬರ ನಡುವೆ ಭಿನ್ನಾಭಿಪ್ರಾಯ ಬಂದಿದ್ದಕ್ಕೆ ಅಂತ ಗೊತ್ತಾಗುತ್ತೆ. ಅಂದ್ರೆ ಎಪ್ಸ್ಟೀನ್ ಮಾಡ್ತಾ ಇದ್ದಂಥ ಲೈಂಗಿಕ ಅಪರಾಧಗಳ ಬಗ್ಗೆ ಟ್ರಂಪ್ಗೆ ಯಾವುದೇ ಆಕ್ಷೇಪ ಇರಲಿಲ್ಲ, ಬದಲಿಗೆ ವ್ಯವಹಾರದಲ್ಲಿ ಆದ ಲಾಭ ನಷ್ಟದ ಕಾರಣಕ್ಕೆ ಅವರು ದೂರಾಗಿದ್ರು ಅನ್ನೋ ಮೂಲಕ ಇದು ಸ್ಪಷ್ಟ ಆಗತ್ತೆ. ಸೊ ಎಪ್ಸ್ಟೀನ್ ಜೊತೆಗಿನ ಫೋಟೋಗಳಿಗೆ ಟ್ರಂಪ್ ಸಮರ್ಥನೆ ಕೊಡ್ತಾ ನಾನು ಸಾವಿರಾರು ಜನರ ಜೊತೆಗೆ ಫೋಟೋ ತೆಗೆಸ್ಕೊಳ್ತೇನೆ, ಅದರಲ್ಲಿ ಆತನೂ ಒಬ್ಬ ಅಂತ ಹೇಳ್ತಾರೆ. ಆದರೆ ಕೇವಲ ಫೋಟೋಗಳಿಗಿಂತ ಹೆಚ್ಚಾಗಿ ಇವರಿಬ್ಬರ ನಡುವೆ ಇದ್ದಂಥ ಒಂದು ವ್ಯಾವಹಾರಿಕ ಮತ್ತು ಸಾಮಾಜಿಕ ನಂಟು ಫೋಟೋಗಳನ್ನು ಮೀರಿಸುವಂಥದ್ದು. ಎಪ್ಸ್ಟೀನ್ ಜೊತೆಗಿರುವಂಥ ಫೋಟೋಗಳನ್ನ ಸುಳ್ಳು ಅಂತ ಹೇಳೋಕೆ ಸಾಧ್ಯವಿಲ್ಲದ ಕಾರಣ ಟ್ರಂಪ್ ಈಗ ಆತನ ಜೊತೆಗೆ ನನಗೆ ಜಗಳ ಆಗಿತ್ತು ಮತ್ತು ಹಲವು ವರ್ಷಗಳಿಂದ ಮಾತುಕತೆ ಏನೂ ಇಲ್ಲ ಅನ್ನೋ ಇನ್ನೊಂದು ತಂತ್ರವನ್ನು ಬಳಸ್ತಿದ್ದಾರೆ. ಹಾಗಾದ್ರೆ ಟ್ರಂಪ್ ರೇಗಾಡಿದರ ಹಿಂದಿನ ಅಸಲಿ ಕಾರಣ ಏನು? ಪತ್ರಕರ್ತೆ ದಾಳಿಕೋರ ಅಲೆನ್ನ ಪತ್ರವನ್ನು ಓದಿದಾಗ ಟ್ರಂಪ್ ನಾನು ಶಿಶುಕಾಮಿಯಲ್ಲ, ನೀವು ಆತ ಬರೆದ ಪತ್ರವನ್ನು ಓದ್ತೀರಿ ಅಂತ ನನಗೆ ಗೊತ್ತಿತ್ತು, ನೀವೆಲ್ಲ ಕೆಟ್ಟ ಜನ ಅಂತ ಮಾಧ್ಯಮಗಳ ಮೇಲೆನೆ ಹರಿಹಾಯ್ದಿರೋದು ಅನುಮಾನಕ್ಕೂ ಕಾರಣ ಆಗತ್ತೆ. ಒಬ್ಬ ವ್ಯಕ್ತಿ ತಾನು ಮಾಡದ ತಪ್ಪಿನ ಬಗ್ಗೆ ಇಷ್ಟೊಂದು ತೀವ್ರವಾಗಿ ಮತ್ತು ಅಸಂಬದ್ಧವಾಗಿ ಪ್ರತಿಕ್ರಿಯಿಸ್ತಾ ಇದ್ದಾನೆ ಅಂತಂದ್ರೆ ಅಲ್ಲಿ ಏನೋ ಮುಚ್ಚಿಡೋ ಪ್ರಯತ್ನ ನಡೀತಾ ಇದೆ ಅನ್ನೋ ಸಂಶಯ ಬರೋದಂತೂ ಸಹಜ. ಸೊ ಟ್ರಂಪ್ ಅವರ ವರ್ತನೆ ನಾನು ಶಿಶುಕಾಮಿ ಅಲ್ಲ ಅನ್ನೋ ಸಮರ್ಥನೆ ಬದಲು ನನ್ನ ಹಳೆಯ ರಹಸ್ಯಗಳನ್ನು ನೀವು ಕೆದಕಬಾರ್ದು ಅನ್ನೋ ಆತಂಕದಂತೆ ಭಾಸವಾಗತ್ತೆ. ಸೊ ಎಪ್ಸ್ಟೀನ್ ಫೈಲ್ಸ್ ಇವರ ಇಮೇಜ್ಗೆ ಎಷ್ಟು ದೊಡ್ಡ ಹೊಡೆತವನ್ನು ನೀಡಿದೆ ಅನ್ನೋದನ್ನ ಇದು ಸಾಬೀತುಪಡಿಸುತ್ತೆ. ದಾಳಿಕೋರ ಅಲೆನ್ ಸೋಮವಾರ ಫೆಡರಲ್ ಕೋರ್ಟ್ಗೆ ಹಾಜರಾದಾಗ ಆತನ ಉದ್ದೇಶ ಕೇವಲ ಹತ್ಯೆಯಾಗಿರಲಿಲ್ಲ, ಬದಲಿಗೆ ಟ್ರಂಪ್ ಅವರ ಅಸಲಿ ಮುಖವನ್ನ ಜಗತ್ತಿಗೆ ತೋರಿಸೋದಾಗಿತ್ತು ಅಂತ ತನಿಖಾಧಿಕಾರಿಗಳು ಅನುಮಾನವನ್ನು ವ್ಯಕ್ತಪಡಿಸಿದ್ದಾರೆ. ತನಿಖಾಧಿಕಾರಿಗಳು ಪರಿಶೀಲಿಸ್ತಾ ಇರುವಂತಹ ಪತ್ರ ಎಪ್ಸ್ಟೀನ್ ಫೈಲ್ಸ್ ಅಲ್ಲಿರುವಂತಹ ಹೆಸರುಗಳು ಮತ್ತು ಟ್ರಂಪ್ ಅವರ ನಂಟಿನ ಬಗ್ಗೆ ಹೊಸ ಸಾಕ್ಷ್ಯಗಳನ್ನು ಹೊಂದಿರಬಹುದಾ ಅನ್ನೋ ಕುತೂಹಲವನ್ನು ಮೂಡಿಸಿದೆ. ಇನ್ನು ಈ ಎಪ್ಸ್ಟೀನ್ ಫೈಲ್ಸ್ ಅನ್ನೋದು ಕೇವಲ ಟ್ರಂಪ್ಗೆ ಮಾತ್ರ ಸೀಮಿತ ಆಗಿರೋದಲ್ಲ, ಇದರಲ್ಲಿ ಬ್ರಿಟನ್ನ ರಾಜಕುಮಾರ ಆಂಡ್ರ್ಯೂ, ಮಾಜಿ ಅಧ್ಯಕ್ಷ ಬಿಲ್ ಕ್ಲಿಂಟನ್, ಮೋದಿ ಸೇರಿದಂತೆ ಹಲವರ ಹೆಸರುಗಳಿದೆ. ಆದರೆ ಟ್ರಂಪ್ ಈಗ ಅಧಿಕಾರದಲ್ಲಿ ಇರೋದ್ರಿಂದ ಮತ್ತು ಮುಂಬರುವ ಚುನಾವಣೆಗಳ ದೃಷ್ಟಿಯಿಂದ ಈ ವಿಷಯ ಹೆಚ್ಚು ಚರ್ಚೆ ಆಗ್ತಿರೋದು. ಸೊ ಎಪ್ಸ್ಟೀನ್ ಫೈಲ್ಸ್ ಅನ್ನೋದು ಒಂದು ಹೂತು ಹಾಕಲ್ಪಟ್ಟ ಸತ್ಯದ ಭಂಡಾರ. ಡೊನಾಲ್ಡ್ ಟ್ರಂಪ್ ಅವರು ಈ ಸುಳಿಯಿಂದ ಹೊರಬರೋಕೆ ಎಷ್ಟೇ ಪ್ರಯತ್ನಿಸಿದ್ರು ಇತಿಹಾಸದ ಪುಟಗಳಲ್ಲಿ ದಾಖಲಾದ ಸಾಕ್ಷಿಗಳು ಅವರನ್ನ ಬೆಂಬಿಡದೆ ಕಾಡ್ತಾ ಇದೆ. ಟ್ರಂಪ್ ಅವರ ಫೋಟೋಗಳು ಸುಳ್ಳಲ್ಲ, ಅವರ ಸ್ನೇಹವೂ ಸುಳ್ಳಲ್ಲ, ಆದ್ರೆ ಈ ಸ್ನೇಹದ ಆಳದಲ್ಲಿ ನಡೆದಿದೆ ಎನ್ನಲಾದ ಕೃತ್ಯಗಳೇನು ಅನ್ನೋದು ಇಂದಿಗೂ ರಹಸ್ಯ. ನಾನು ಅತ್ಯಾಚಾರಿ ಅಲ್ಲ ಅನ್ನೋ ಅವರ ಕಿರುಚಾಟ ನ್ಯಾಯಾಲಯದ ದಾಖಲೆಗಳ ಮುಂದೆ ಎಷ್ಟು ಕಾಲ ನಿಲ್ಲಬಲ್ಲೋದು ಅನ್ನೋದು ಮುಂದಿನ ದಿನಗಳಲ್ಲಿ ನಿರ್ಧಾರ ಆಗತ್ತೆ. ಸೊ ಟ್ರಂಪ್ ಅವರ ರೇಗಾಟ, ಕೂಗಾಟ ಅವರ ಹತಾಶೆಯನ್ನು ತೋರಿಸತ್ತೆ ವಿನಃ ಅವರ ನಿರಪರಾಧಿತ್ವವನ್ನಲ್ಲ. ಸೊ ತನಿಖಾಧಿಕಾರಿಗಳು ಅಲೆನ್ನ ಪತ್ರವನ್ನು ಪರಿಶೀಲಿಸ್ತಾ ಇರೋ ಬೆನ್ನಲ್ಲೇ ಎಪ್ಸ್ಟೀನ್ ಫೈಲ್ಸ್ನಿಂದ ಹೊಸ ಪುಟಗಳು ತೆರೆದುಕೊಳ್ಳುವಂಥ ಎಲ್ಲಾ ಲಕ್ಷಣಗಳು ಕಾಣಿಸ್ತಾ ಇದೆ. ಎಪ್ಸ್ಟೀನ್ ಎಂಬ ಕರಾಳ ನೆರಳು ಟ್ರಂಪ್ ಅವರನ್ನ ಬಿಟ್ಟು ಹೋಗುವ ಲಕ್ಷಣಗಳು ಕಾಣಿಸ್ತಾನೆ ಇಲ್ಲ.
ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.